ಈ ವಿಡಿಯೋಲಿ ಒಂದು ಹಳೆ ಟೆಕ್ನಿಕ್ ಯೂಸ್ ಮಾಡಿ ಬಾಬಿನ್ಗೆ ಯಾವ ಥರ ದಾರ ಸುತ್ತದ ಅಂತ ತೋರಿಸ್ಕೊಡ್ತೀನಿ. ಇದು ಬಂದ್ಬಿಟ್ಟು ನಾರ್ಮಲ್ ಆಗಿ ಲೆಗ್ ಮಿಷಿನ್ ಇಲ್ಲ ಈ ಥರ ಮಿಷಿನ್ ಇರೋರಿಗೆ ಯೂಸ್ ಆಗುತ್ತೆ. ಸಮಟೈಮ್ಸ್ ಏನಾಗುತ್ತೆ, ಈ ಮಿಷಿನಲ್ಲಿ ಇದು ಇರುತ್ತೆ, ನಿಮಗೆ ಥ್ರೆಡ್ ಸುತ್ತೋದು ಇರುತ್ತೆ, ಒಂದೊಂದು ಮಿಷಿನಲ್ಲಿ ಇರಲ್ಲ. ಬಟ್ ಇದನ್ನ ಒಂದೊಂದ್ಸಲ ಜಾಮ್ ಆಗಿರುತ್ತೆ, ಇಲ್ಲ ತಿರ್ಗಲ್ಲ, ಇಲ್ಲ ಸುತ್ತಲ್ಲ, ಏನಾದರೂ ಒಂದು ಪ್ರಾಬ್ಲಮ್ ಇರುತ್ತೆ. ಬಟ್ ಇನ್ ದಟ್ ಕೇಸ್ ಅವಾಗ ಏನು ಮಾಡಬೇಕಂದ್ರೆ, ಇವಾಗ ಒಂದು ಬಾಬಿನ್ ತಗೊಳ್ಳಿ. ಬಾಬಿನ್ ತಗೊಂಡು ಇವಾಗ ದಾರಾನ ಈ ಥರ ಸುತ್ಕೊಳ್ಳಿ. ಫಸ್ಟು ಸ್ವಲ್ಪ ದಾರಾನ ಹಿಂಗೆ ಸುತ್ಕೊಳ್ಬೇಕು. ಸುತ್ಕೊಂಡು ಏನು ಮಾಡಬೇಕು, ಈ ಸ್ಕ್ರೂ ಡ್ರೈವರ್ ಇದೆ ನೋಡಿ, ಸ್ಕ್ರೂ ಡ್ರೈವರ್ನ ಹಿಂಗೆ ಒಳಗಡೆ ತೊಗೊಳ್ಬೇಕು. ಸೊ ದಟ್ ಈ ಕಡೆ ತೊಗೊಳ್ಬೇಕು, ಇದು ಸ್ಕ್ರೂ ಡ್ರೈವರ್ ಬಿಟ್ಟು ಆ ಕಡೆ ಬರಬಾರ್ದು. ಸೊ ಹಿಂಗೆ ಕೈ ಇಟ್ಕೊಳ್ಬೇಕು. ಸೊ ಈ ಥರ ಹಾಕ್ಕೊಂಡ್ಬಿಟ್ಟು ಇವಾಗ ನೀವು ಪೆಡಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಈಗ ರೆಡಿ ಮಾಡಿ ಇಟ್ಕೊಳ್ಳಿ. ಇವಾಗ ಪೆಡಲ್ ಮಾಡಿ, ನಿಮ್ಮ ಮೆಷಿನ್ನ ಪೆಡಲ್ ಮಾಡಿ. ಪೆಡಲ್ ಮಾಡುವಾಗ ನಿಮಗೆ ಇದು ವೀಲ್ ತಿರ್ಗತ್ತಲ್ಲ, ಸೊ ಅಲ್ಲಿ ಬಂದುಬಿಟ್ಟು ನಿಮ್ಮದು ಬಾಬಿನ್ನ ಹಿಂಗೆ ಇಡಬೇಕು. ಸೊ ಬಾಬಿನ್ನ ಹಿಂಗೆ ಸ್ವಲ್ಪ ಫೋರ್ಸ್ ಆಗಿರುವಾಗ ನೋಡಿ ಬಾಬಿನು ತಿರ್ಗತ್ತೆ. ಸೊ ಅವಾಗ ಏನಾಗುತ್ತೆ, ನಿಮಗೆ ದಾರನೂ ಸುತ್ತುತ್ತೆ ನೋಡಿ ಈ ಥರ. ಸೊ ಈ ಥರ ಈವನ್ ಆಗಿ ನೀವು ದಾರನ ಸುತ್ಕೊಂಡು ಬರಬೇಕು. ಇವಾಗ ನೋಡಿ 5 ಸೆಕೆಂಡ್ಸಲ್ಲಿ ನಾನು ಬಾಬಿನ್ಗೆ ದಾರ ಸುತ್ಕೊಂಡಿದ್ದೀನಿ. ಇದನ್ನು ಟ್ರಿಮ್ ಮಾಡಿಬಿಟ್ಟು ಇದನ್ನು ನೀವು ಯೂಸ್ ಮಾಡ್ಕೊಂಡು